ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು. ಈ ಯುಗಾದಿ ಹಬ್ಬ ಎಲ್ಲರ ಬಾಳಲ್ಲಿ ಹರುಷ ತರಲಿ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ತೊಗರಿಬೇಳೆ ಒಬ್ಬಟ್ಟನ್ನ ಸಾಫ್ಟಾಗಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಹೊಸದಾಗಿ ಒಬ್ಬಟ್ಟು ಮಾಡೋಕ್ಕೆ ಕಲಿತಿರೋರು ಈ ವಿಡಿಯೋ ನೋಡಿಕೊಂಡು ಸುಲಭವಾಗಿ ಒಬ್ಬಟ್ಟನ್ನು ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಈ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು 3 ಬಟ್ಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟಲ್ಲಿ ಬೇಕಿದ್ದರೂ ಇದೇ ವಿಧಾನದಲ್ಲಿ ಮಾಡ್ಕೊಳ್ಬೋದು. 3 ಬಟ್ಲು ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದೇ ಒಂದು 1/4 ಸ್ಪೂನಷ್ಟು ಅಡುಗೆ ಅರಿಶಿನ ಹಾಕ್ಕೊಂಡು 1 ಸೌಟಷ್ಟು ಬಿಸಿ ಮಾಡಿರೋ ಎಣ್ಣೆ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಈ ಹಿಟ್ಟನ್ನು ಎಷ್ಟು ಸಾಫ್ಟಾಗಿ ಕಲಸಿಟ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಒಬ್ಬಟ್ಟು ಮಾಡೋದಕ್ಕೆ 1 ಗಂಟೆ ಮುಂಚೆನೇ ನೀವು ಈ ಹಿಟ್ಟನ್ನು ಕಲಸಿಟ್ಕೊಳ್ಬೇಕು. ನೋಡಿ, ಒಂದೇ ಸಲ ನೀರು ಹಾಕ್ಕೊಳ್ಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಮಧ್ಯೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡು ಕಲಿಸ್ಕೊಳ್ಬೇಕು. ಸಾಮಾನ್ಯವಾಗಿ ಹೇಳ್ತಾರೆ ಈ ಹಿಟ್ಟಿಗೆ ಎಷ್ಟು ಗೊದ್ದನ್ನು ಕೊಡ್ತೀವಿ ಅಷ್ಟು ಸಾಫ್ಟಾಗಿ ಬರುತ್ತೆ ಅಂತ. ನೋಡಿ, ಈ ರೀತಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು 1 ಗಂಟೆನಾದರೂ ಮಿನಿಮಮ್ 1 ಗಂಟೆನಾದರೂ ಇದನ್ನು ಹಿಟ್ಟನ್ನು ನೆನೆಯೋಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಎಣ್ಣೆನ ಪ್ರೆಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಈ ಹಿಟ್ಟು ಚೆನ್ನಾಗಿ ನೆನೆಯೋಕ್ಕೆ ಬಿಡೋಣ. ಅಷ್ಟೊತ್ತಿಗೆ ತೊಗರಿಬೇಳೆನ ಬೇಯಿಸ್ಕೊಳ್ಳೋಣ. ತೊಗರಿಬೇಳೆ ಬೇಯಿಸ್ಕೊಳ್ಳೋಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ತಮ್ಗೆವಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ನೋಡಿ, ನೀರು ಚೆನ್ನಾಗಿ ಬಿಸಿ ಆಗಬೇಕು. ನಾನು ಇಲ್ಲಿ 2 ಬಟ್ಲು ತೊಗರಿಬೇಳೆ ತೊಗೊಳ್ತಿದ್ದೀನಿ. 2 ಬಟ್ಲು ತೊಗರಿಬೇಳೆಗೆ ಈ ತಮ್ಗೆನಲ್ಲಿ 2 ತಮ್ಗೆ ನೀರು ಹಾಕಬೇಕು. ನೋಡಿ, ಈ ನೀರು ಚೆನ್ನಾಗಿ ಬಿಸಿ ಆಗಬೇಕು. ಅಷ್ಟೊತ್ತಿಗೆ ತೊಗರಿಬೇಳೆನ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಬರೋಣ. ನೋಡಿ, ಈ ಬಟ್ಲಲ್ಲಿ 2 ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಈ ತೊಗರಿಬೇಳೆನ ಒಂದು 2-3 ಸಲನಾದರೂ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ನೀರು ಸಹ ಚೆನ್ನಾಗಿ ಕುದೀತಾಯಿತು. ನೋಡಿ, ಈ ರೀತಿ ನೀರು ಚೆನ್ನಾಗಿ ಕುದೀತಿರಬೇಕು. ಆಗ ಮಾತ್ರ ಬೇಳೆನ ಹಾಕ್ಕೋಬೇಕು. ನೋಡಿ, ಈ ರೀತಿ ತೊಗರಿಬೇಳೆನ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾದ್ರೆ ಅದು ಉಕ್ಕು ಬರುತ್ತೆ, ಅಲ್ಲೇ ಇರಬೇಕು, ಬೇರೆ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದು ಟಿಪ್ಸ್ ಏನಂದರೆ ಈ ರೀತಿ ಸ್ಟಿಕ್ ಇರುತ್ತಲ್ವ, ವುಡನ್ ಸೌಟ್ ಇರುತ್ತಲ್ಲ, ಅದನ್ನು ಈ ರೀತಿ ಅಡ್ಡ ಇಟ್ಬಿಟ್ಟು ನೀವು ಬೇರೆ ಕೆಲಸ ಮಾಡ್ಕೊಳ್ಬೋದು. ಸ್ವಲ್ಪನೂ ಉಕ್ಕು ಬರಲ್ಲ ಇದನ್ನು ಇಟ್ಕೊಂಡ್ರೆ. ನೋಡಿ, ಅಷ್ಟೊತ್ತಿಗೆ ತೊಗರಿಬೇಳೆ ಚೆನ್ನಾಗಿ ಬೆಂದಿತ್ತು. ಒಂದು 10 ನಿಮಿಷಕ್ಕೆ ಚೆನ್ನಾಗಿ ತೊಗರಿಬೇಳೆ ಬೇಯುತ್ತೆ. ಇದನ್ನು ನೀರನ್ನ ಸಪ್ರೇಟ್ ಮಾಡಿಕೊಂಡು ನೀರನ್ನ ಬಸ್ಕೊಳ್ಬೇಕು. ಈ ನೀರಲ್ಲಿ ಹೋಳಿಗೆ ಸಾರು ಮಾಡ್ಕೊಳ್ಬೋದು ತೊಗರಿಬೇಳೆ ನೀರಲ್ಲಿ. ನಾನಿವತ್ತು ಒಬ್ಬಟ್ಟು ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಒಬ್ಬಟ್ಟು ಸಾಂಬಾರನ್ನ ಯಾವ ರೀತಿ ಮಾಡೋದಂತ ಅಪ್ಲೋಡ್ ಮಾಡ್ತಿದ್ದೀನಿ. ಈ ನೀರನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಬಸ್ಕೊಂಡಿರ್ತೀವಲ್ಲ ತೊಗರಿಬೇಳೆನ ಅದನ್ನು ಒಂದು ಪ್ಯಾನಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀವಿ. ಅದಕ್ಕೆ 2 ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1 ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ನೀವು ತೆಂಗಿನಕಾಯಿ ತುರಿ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು, ಇಲ್ಲ ಕೊಬ್ಬರಿ ತುರಿ ಬೇಕಿದ್ರೂ ತೊಗೊಳ್ಬೋದು. ಒಂದು 2-3 ಏಲಕ್ಕಿ ಹಾಕ್ಕೊಂಡು ಈ ತೊಗರಿಬೇಳೆನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ, ಅಷ್ಟು ದಿನ ಒಬ್ಬಟ್ಟು ಕೆಡಲ್ಲ, ಹಾಗೇ ಇರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಹೀಗೆ ಬಿಸಿ ಇದ್ದಾಗಲೇ ರುಬ್ಕೊಳ್ಬಾರ್ದು. ಈಗ ಚೆನ್ನಾಗಿ ಕುದೀತಿದೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನೊಂದು 2 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಬೇಕಂದ್ರೆ ಪೂರ್ತಿ ತಣ್ಣಗಾಗಬಾರ್ದು, ಸ್ವಲ್ಪ ಬೆಚ್ಚಗಿದ್ದಾಗೆ ಇದನ್ನು ರುಬ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಬೇಳೆ ಮತ್ತು ಬೆಲ್ಲ ಕುದಿಸ್ಕೊಂಡಿರೋದನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಕೊಂಡ್ರೆ ಹೂರಣ ರೆಡಿ ಆಗುತ್ತೆ. ಈ ಹೂರಣ ರೆಡಿ ಮಾಡಿ ಇಟ್ಕೊಂಡು ಮೈದಾ ಹಿಟ್ಟನ್ನು ಕಲಿಸ್ಕೊಂಡ್ರೆ ಎಷ್ಟು ಒಬ್ಬಟ್ಟು ಬೇಕಾದ್ರೂ ಒಂದು ಅರ್ಧ ಗಂಟೆನಲ್ಲಿ ತೊಟ್ಟಿ ಮುಗಿಸ್ಬೋದು. ಈಗ ಹೂರಣನೂ ರೆಡಿ ಆಗಿದೆ, ಮೈದಾ ಹಿಟ್ಟು ಸಹ ನೆಂದಿದೆ. ಈಗ ಹೋಳಿಗೆ ತಟ್ಟೋ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆಂದಿರೋ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಮಧ್ಯಕ್ಕೆ ಹೂರಣ ತೊಗೊಳ್ಬೇಕು. ನೀವು ಎಷ್ಟು ಹೂರಣ ತೊಗೊಳ್ತೀರೋ ಅಷ್ಟೇ ಕಣಕ ತೊಗೋಬೇಕು. ಕಣಕ ಅಂದರೆ ಇಲ್ಲಿ ಮೈದಾ ಹಿಟ್ಟು ಮತ್ತು ಹೂರಣ 2 ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಈ ರೀತಿ ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗೆದು ಈ ರೀತಿ ಉಂಡೆ ಮಾಡಿಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ತಟ್ತಾ ಹೋದರೆ ಒಬ್ಬಟ್ಟು ರೆಡಿ ಆಗುತ್ತೆ. ನೀವು ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ಕೊಂಡು ಹೂರಣನ ಗಟ್ಟಿಯಾಗಿ ಮಾಡ್ಕೊಳ್ಬೇಕು. ಹೂರಣ ತೆಳುವಾಗಿ ಬರಬಾರ್ದು. ಮೈದಾ ಹಿಟ್ಟು ಕಲಸಿರ್ತೀವಲ್ವ ಆ ಹಿಟ್ಟು ಮತ್ತು ಕಣಕ ಅಂದರೆ ಇಲ್ಲಿ ಹೂರಣ ಅಂತ ಕರೀತಾರೆ, ನಮ್ಮ ಕಡೆ ಕೆಲವರು ಕಣಕ ಅಂತ ಕರೀತಾರೆ. ಅದು ಎರಡೂ ಒಂದೇ ಹದದಲ್ಲಿರಬೇಕು. ಅಂದರೆ ತುಂಬ ಗಟ್ಟಿಯಾಗಿ ಆಗಬಾರ್ದು, ತೆಳುವಾಗಿ ಆಗಬಾರ್ದು. ಆಗ ಮಾತ್ರ ಹೋಳಿಗೆ ಸ್ವಲ್ಪನೂ ಅರಿಯಲ್ಲ ಬರುತ್ತೆ. ನೋಡಿ, ಈ ರೀತಿ ತಟ್ಕೊಂಡು ಅಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು 2 ಸೈಡು ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ.
ಸಾಮಾನ್ಯವಾಗಿ ಹಬ್ಬ ಅಂದರೆ ಒಬ್ಬಟ್ಟೆ ಸ್ಪೆಷಲ್ ಅಲ್ವಾ. ನಮ್ಮ ಕಡೆ ಜಾಸ್ತಿ ಮೇನ್ ಹಬ್ಬಗಳಿಗೆಲ್ಲ ಒಬ್ಬಟ್ಟೆ ಮಾಡ್ತಾರೆ. ಈ ಯುಗಾದಿ ಹಬ್ಬಕ್ಕಂತೂ ತಪ್ಪದಲ್ಲೇ ಬೇಳೆ ಒಬ್ಬಟ್ಟನ್ನೇ ಮಾಡ್ತಾರೆ. ನಿಮ್ಮ ಕಡೆ ಯಾವ ರೀತಿ ಸ್ವೀಟ್ನ ಯುಗಾದಿ ಹಬ್ಬಕ್ಕೆ ಮಾಡ್ತೀರಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಎಲ್ಲಿಂದ ಈ ವಿಡಿಯೋ ನೋಡ್ತಿದ್ದೀರ ಅನ್ನೋದನ್ನು ಸಹ ತಿಳಿಸಿ. ಇದ್ರ ಜೊತೆ ತುಪ್ಪನೂ ಚೆನ್ನಾಗಿರುತ್ತೆ. ತೆಂಗಿನಕಾಯಿನ ರುಬ್ಬಿ ಹಾಲು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಿಸಿ ಹಾಲು ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಈ ಒಬ್ಬಟ್ಟು ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.